ಇವರು ನಮ್ಮ ಅತ್ತಿಗೆ ನೋಡಿ ಗೈಸ್, ಫ್ಯಾಮಿಲಿ ಫುಲ್ ಅವ್ರು ಮುಂದಿದ್ದಾರೆ. ನಾವು ಪಾಪುನ್ ಕರ್ಕೊಂಬಂದಿದ್ದಾಳೆ, ಪಕ್ಕದ ಮನೆದು ಅಳ್ತಾ ಇದೆ ಸುಮ್ಮನೆ. ಬಾಯ್ ಅದಕ್ಕೆ ಈಗ ಮನೆಗೆ ಹೋಗಿ ಇನ್ನೂ ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಹೆಂಗೆ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ಟೈಮ್ ತೊಗೊಂಡು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸಾರಿ, ಯಾಕಂದರೆ ಸ್ವಲ್ಪ ಹಾಗೆ ಮಾಡೋಕ್ಕಾಗ್ತಾಯಿರಲಿಲ್ಲ. ಇವತ್ತು ನಾವು ಎಲ್ಲ ಫ್ಯಾಮಿಲಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಗೈಸ್. ಅದು ಯಾರ ಜೊತೆ? ಇವತ್ತು ಹೊಸ ನಮ್ಮ ಮನೆಗೆ ಬಂದಿರೋ ಹೊಸ ಮೆಂಬರ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಹೋಗ್ತಾ ಇದ್ದೀವಿ, ನ್ಯೂ ಮೆಂಬರ್. ನೋಡಿ ಗೈಸ್, ನಾನು ಆಗಲೇ ಚೂಡಿದಾರ ಹಾಕ್ಕೊಂಡಿದ್ದೆ, ಬೇಡ ಅಂತ ಹೇಳಿ ಸೀರೆ ಹಾಕ್ಸಿದ್ದಾರೆ. ಟಕ್ ಅಂತ ಇಷ್ಟು ಬೇಗ ರೆಡಿಯಾಗಿ ಕಾರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಗೈಸ್. ಎಸ್ ಗೈಸ್, ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಒಳಗಡೆ ಹೋಗ್ಬಿಟ್ಟು ನಮಸ್ತೆ ಮಾಡ್ಕೋಬೇಕು ಗೈಸ್. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೈಸ್ ಎಲ್ಲರೂ. ಇದು ನನ್ನ ಫ್ಯಾಮಿಲಿ ಗೈಸ್. ಇವರು ನಮ್ಮ ಅತ್ತಿಗೆ ನ್ಯೂ ಮೆಂಬರ್ ನಮ್ಮ ಫ್ಯಾಮಿಲಿಗೆ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಗೈಸ್. ನಮ್ಮ ಅತ್ತಿಗೆ ಅಲ್ಲೇನಿದೆ ಗೈಸ್, ಇದು ರೊಳ್ಳೆ ನರಸಿಂಹಸ್ವಾಮಿ ಗೈಸ್. ಬಾ ಬೇಡ ಅದಕ್ಕೆ ಇದು ಯಾವ ದೇವಸ್ಥಾನ ಹೇಳು, ಬಾ ಹೋಗಿ. ನೀಲಕಂಠೇಶ್ವರ ಸ್ವಾಮಿ ದೇವಾಲಯಗೆ ಬಂದಿದ್ದೀವಿ. ನೀಲಕಂಠಪುರ ಊರ ಹೆಸರು. ಗೈಸ್, ಟೆಂಪಲ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ಆ್ಯಕ್ಚುಲಿ ಇದ್ರ ಇನಾಗ್ರೇಷನ್ ಅಂತೂ ತುಂಬ ಗ್ರ್ಯಾಂಡಾಗಿ ಆಗಿತ್ತು ಗೈಸ್. ನಾನು ನೋಡಿದ್ದೆ, ಟಿವಿಯಲ್ಲೆಲ್ಲ ಬಂದಿತ್ತು. ಇಲ್ಲಿಗೆ ಬರಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಗೈಸ್. ಸೊ ಫೈನಲಿ ಇವತ್ತು ಇಲ್ಲಿಗೆ ಬಂದಾಯಿತು, ಈ ಟೆಂಪಲ್ಗೆ. ಆಗಿದೆ. ಓಕೆ, ಲೆಟ್ಸ್ ಗೋ ಇನ್ಸೈಡ್. ಒಳಗಡೆ ಹೋಗೋಣ. ನಮ್ಮ ಚಂದು ನೋಡಿ ಗೈಸ್, ಪಾಪುನ್ ಕರ್ಕೊಂಬಂದಿದ್ದಾಳೆ, ಪಕ್ಕದ ಮನೆದು ಅಳ್ತಾ ಇದೆ ಸುಮ್ಮನೆ. ಕಷ್ಟಪಡ್ತಾಳೆ ಪಾಪ. ಸಾಕಾಗಿದೆ ಗೈಸ್ ಸ್ಥಾನ. ಕರ್ಕೊಂಬಂದಿದ್ರು ರಘುರೆಡ್ಡಿ ಅವರ ಫ್ಯಾಮಿಲೀಸ್ ಅಂತೆ, ಆಂಧ್ರ ಪ್ರದೇಶ್. ಸ್ಟ್ಯಾಚ್ಯೂಗಳು ಫುಲ್ಲು ದಂಪತಿಗಳೇ ಇದ್ದಾರೆ ಎಲ್ಲರೂ. ಗೈಸ್, ಇಲ್ಲೆಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಪೂಜೆ ಆಗ್ತಾ ಇದೆ ಗೈಸ್. ದೇವಸ್ಥಾನದ ಸುತ್ತಮುತ್ತ ಸಕ್ಕತ್ತಾಗಿದೆ ನೋಡಿ ಗೈಸ್. ಇದನ್ನು ಚಿಕ್ಕ ತಿರುಪತಿ ಅಂತ ಕರೀತಾರೆ ದೇವಸ್ಥಾನನ. ನಾರಾಯಣ ಇದು ನನ್ನ ಸೆಕೆಂಡ್ ಟೈಮ್ ಇಲ್ಲಿಗೆ ಬರ್ತಾ ಇದ್ದೀನಿ ಗೈಸ್. ಮಾರ್ನಿಂಗ್ ಟೈಮ್ ಬಂದಿದ್ರೆ ಸಕ್ಕತ್ತಾಗಿರ್ತಾಯಿತ್ತು.
ನಾವು ನೈಟ್ ಆಗಿದೆ, ಸೊ ಕತ್ಲೆ. ಇಲ್ಲೂ ಒಂದು ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಗೈಸ್. ಸೊ ಮಾರ್ನಿಂಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಫೋಟೋಸ್ಗೆ ಅಲ್ವಾ? ಅದಕ್ಕೆ ಹೇಗೆ ಅನ್ನಿಸ್ತಾ ಇದೆ ದೇವಸ್ಥಾನ? ಗೈಸ್ ಮದುವೆಗೆ ಮೆಹಂದಿ ಹಾಕ್ಕೊಂಡಿರೋದು ಗೈಸ್. ಮೈ ಮಾಮ್. ಯಾರೋ ಅದು ಹೇಳಿದ್ದು ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆ, ನಾನೇ ಹಾಕ್ಕೊಂಡಿರೋದು. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನಾವು ಮಾರ್ನಿಂಗ್ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೈಟ್ ಆಗಿರೋದ್ರಿಂದ ಫೋಟೋಸ್ ಏನು ತೊಗೊಳಕ್ಕಾಗ್ತಾ ಇಲ್ಲ. ಇಲ್ಲಿ ಫುಲ್ ಕತ್ಲೆ ಆಗಿದೆ, ಸ್ವಲ್ಪ ಕಡೆ ಮಾತ್ರ ಬೆಳಕಿದೆ ಗೈಸ್. ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾವ ಟೆಂಪಲ್ಲು? ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀರಾ? ನೀನು ಎಷ್ಟನೇ ಸರಿ ಬರ್ತಾಯಿದ್ಯಾ ಚಂದ್ರಲ್ಗೆ? ತುಂಬ ಸರಿ ಬಂದಿದ್ಯಾ? ಅಮ್ಮ ನೀನು? ಎಲ್ಲ ದೇವಸ್ಥಾನ ಆಯಿತು. ಇವಾಗ ಫೈನಲ್ ಮನೆಗೆ ಹೊರಡ್ತಾ ಇದ್ದೀವಿ ಗೈಸ್. ಈ ದೇವಸ್ಥಾನ ಆಲ್ರೆಡಿ ಕ್ಲೋಸಿಂಗ್ ಟೈಮು. ಎಲ್ಲ ದೇವಸ್ಥಾನ ನೋಡಿ ಫುಲ್ ಖುಷಿ ಆಗೋಯ್ತು ಆ್ಯಕ್ಚುಲಿ ಇವತ್ತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗೋಗಿದೆ ಗೈಸ್. ಇನ್ನೂ ಮನೆಗೆ ಹೋಗಿ ಊಟ ಮಾಡಬೇಕು. ಹೊಟ್ಟೆ ಫುಲ್ ಹಸಿತಾ ಇದೆ. ಸೊ ಎಲ್ಲರೂ ಕಾರ್ ಕೂತಿದ್ದಾರೆ, ನಾನು ಹೋಗಬೇಕು ಗೈಸ್. ಈಗ ಹೋಟೆಲ್ ಬಂದಿದ್ದೀವಿ ಗೈಸ್. ಹೊಟ್ಟೆ ಹಸಿತಾ ಇದೆ. ಎಲ್ಲ ಟೆಂಪಲ್ಸ್ ಹೋಗಿದ್ದಾಯ್ತು, ಬಂದಿದ್ದಾಯ್ತು. ಇವಾಗ ಹೋಗಿ ಚೆನ್ನಾಗಿ ಊಟ ಮಾಡೋದಷ್ಟೇ ಗೈಸ್. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಗೈಸ್ ಈಗ ಮನೆಗೆ ಹೋಗಿ ಇನ್ನೂ ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕಾಗಿದೆ ಗೈಸ್. ಇಷ್ಟು ದಿನ ಆಲ್ಮೋಸ್ಟ್ ನಾನು 20 ಡೇಸ್ ಆಯಿತು ಊರಿಗೆ ಬಂದು. ಸೊ ನಾಳೆ ಹೋಗ್ತಾ ಇದ್ದೀನಿ. ಬೇಜಾರಾಗ್ತಾಯಿದೆ ಎಲ್ಲರನ್ನೂ ಬಿಟ್ಟು ಹೋಗಿ. ಇಲ್ಲಂತೂ ಸಖತ್ ಎಂಜಾಯ್ ಮಾಡಿದೆ ನಾನು ಊರಿಗೆ ಬಂದು. ಆ್ಯಕ್ಚುಲಿ ನಮ್ಮ ಅಣ್ಣನ ಮದುವೆಗೆ ಅಂತ ಬಂದಿದ್ದು. ನಾಳೆ ಎಲ್ಲರೂ ಹೋಗ್ತಾ ಇದ್ವಿ ಗೈಸ್. ಸೊ ಈಗ ಹೋಗಿ ಎಲ್ಲ ಡ್ರೆಸ್ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಬೇಕು. ಈಗಲೇ ಮಾರ್ನಿಂಗ್ 4 o'clockಗೆಲ್ಲ ಬಸ್ ಇದೆ. ಸೊ ಡೈರೆಕ್ಟ್ ಬಸ್ ಇದೆ, ಹೊರಡಬೇಕು. ನಾಳೆ ಹೋಗಲ್ಲ, ಸೋಮವಾರ. ಹೆಂಗೆ ಗೈಸ್ ನೋಡಿ ಗೈಸ್, ನಾಳೆ ಅಂತ ಡೈಲಿ ಮುಂದೆ ಹಾಕ್ತಿದ್ದಾರೆ. ಈಗ ನೋಡಿದ್ರೆ ಮಂಡೇ ಹೋಗುವಂತ ಹೇಳ್ತಿದ್ದಾರೆ. ಯಾವಾಗ ಫುಲ್ ಟಯರ್ಡ್ ಆಗಿದೆ. ಹೋಗಿ ಪ್ಯಾಕ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಟಯರ್ಡ್ ಆಗಿ ಹೋಗ್ತಿದೆ ಗೈಸ್. ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾಯಿದ್ದೀವಿ ಗೈಸ್. ಅಲ್ಲಿ ಎಲ್ಲರೂ ಸಿಸ್ಟಮಿನಿ ಕಾರ್ ತರಿಸ್ಕೊಂಡು ಅಲ್ಲಿ ಅಣ್ಣ ಅತ್ತಿಗೆ ಇಲ್ಲಿ ನೋಡ್ರಿ. ಹಾಯ್. ಅವ್ರು ಮುಂದಿದ್ದಾರೆ, ನಮ್ಮ ಸೀಟ್ನ ಆವರಿಸಿದ್ದಾರೆ ಎಂದು ಆಕ್ರಮಿಸಿದ್ದಾರೆ. ಅವರ ರಾಜ್ಯದ ಮೇಲೆ ಅಧಿಕಾರ ಇಲ್ಲ, ಅಷ್ಟೇ ನಮ್ದು ಆಯ್ತು. ಅಲ್ಲಿನ ಅಧಿಕಾರ ನಿನಗಿಲ್ಲ. ಪರವಾಗಿಲ್ಲ, ಅವರಿಬ್ರು ಚೆನ್ನಾಗಿರ್ಬೇಕಲ್ವಾ ಗೈಸ್. ಸೊ ಹಾಯ್ ಚಂದು.